ನಮಸ್ಕಾರ. ದೇಶಾದ್ಯಂತ ಒಂದು ಈಗ ಸದ್ಯಕ್ಕದೊಂದು ಸಂಚಲನ ಏನಪ್ಪಾ ಅಂತಂದ್ರ 17 ದಿವಸ ನಿನ್ನೆಗೆ ಕಂಪ್ಲೀಟ್ ಆಗಿ ಇವತ್ತ 18ನೇ ದಿವಸಕ್ಕೇನು ಉಪವಾಸ ಸತ್ಯಾಗ್ರಹ ಮುಂದುವರೆದೈತಿ. ಸೋನಂ ವಾಂಗ್ಚುಕ್ ಅವರ ಒಂದು ಸಣ್ಣ ಉದಾಹರಣೆ ಮಾಡ್ಕೊಂಡು ನೋಡಿದ್ರಂದ್ರ ದೇಶ ದೇಶದ ಒಂದು ಮಾರ್ಗ ಅಂದ್ರೆ ದೇಶ ಯಾವ ಕಡೆ ಹೊಂಟೈತಿ, ನಮ್ಮ ದೇಶ ಯಾವ ಕಡೆ ಹೊಂಟೈತಿ ಅನ್ನೋದು ಸ್ಪಷ್ಟವಾಗಿ ಸಿಗುತ್ತೆ. ಇಲ್ಲೇ ಯಾವುದೇ ಒಂದು ಪಕ್ಷ ಆಡಳಿತಕ್ಕೆ ಬಂದ್ರಂದ್ರ ಸಾಮಾನ್ಯರಿಗೆ ನೋವು ತಪ್ಪಿದ್ದಲ್ಲ. ಉದಾಹರಣೆ, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡ್ಲೇಬೇಕಂತೇಳಿ ಸೋನಂ ವಾಂಗ್ಚುಕ್ ಅವರು ಏನು ಉಪವಾಸ ಸತ್ಯಾಗ್ರಹ ಕುಂತಾರ. 17 ದಿವಸ ತುಂಬಿ 18ನೇ ದಿವಸಕ್ಕೆ ಇವತ್ತಕ್ಕ ಸರ್ಕಾರದಿಂದ ಒಬ್ಬ ಪ್ರತಿನಿಧಿನೂ ಬಂದಿಲ್ಲ, ಮಾತಾಡ್ಸಿಲ್ಲ. ಪತ್ರಕರ್ತರು ಬಂದಾರ, ಕೇಜ್ರಿವಾಲ್ ಬಂದಾರ, ಪ್ರಕಾಶ್ ರಾಜ್ ಬಂದಾರ, ಅದೇ ರೀತಿ ಇನ್ನು ಸ್ವಲ್ಪ ಮಂದಿ ಬಂದಾರ. ಸರ್ಕಾರ ಮತ್ತು ಸರ್ಕಾರದ ಧೋರಣೆಗಳನ್ನ ವಿರೋಧಿಸೋರು ಆ ವೇದಿಕೆಗೆ ಬಂದಾರ. ಆದ್ರೆ ಈಗೇನ್ ಆಡಳಿತ ಸರ್ಕಾರ ಐತಿ ಅದು ಮತ್ತೆ ವಿರೋಧ ಪಕ್ಷ ಅಂತ ಇರುತ್ತಲ್ಲ, ಆಡಳಿತ ಪಕ್ಷಕ್ಕ ವಿರೋಧ ಪಕ್ಷ ಅಂತ ಇದ್ದೇ ಇರ್ತಲ್ಲ, ಯಾವುದೇ ರಾಜ್ಯ ಆಗ್ಬೋದು, ದೇಶದೊಳಗ ಆಗ್ಬೋದು. ಇವ್ರು ಯಾರು ಸೋನಂ ವಾಂಗ್ಚುಕ್ ಇರೋ ಜಾಗಕ್ಕ ಇನ್ನುವರೆಗೂ ಬಂದಿಲ್ಲ. ಸ್ವಾರಸ್ಯ ಇರೋದ ಇಲ್ಲ. ಆಡಳಿತ ಪಕ್ಷ ಅಂತೂ ಜಲ್ದಿ ಬರಂಗಿಲ್ಲ, ಅದು ಒಂದು ಸಹಜ ರೂಢಿ. ನಾವ್ ಯಾಕೆ ಹೋಗ್ಬೇಕು ನೋಡ ಅಂತಡಿ, ಈಗ ಹೋಗ್ಬಿಟ್ಟು ಅಂದ್ರೆ ನಾವು ಬೆಂಡ್ ಆದಂಗ ಆಗತ್ತ. ಅವ್ರು ಎಷ್ಟು ದಿವಸ ಉಪವಾಸ ಮಾಡ್ತಾರೋ ನೋಡ ಅಂತಡಿ. ಯಾಕಂದ್ರೆ ಆಡಳಿತ ಪಕ್ಷಕ್ಕೆ ಇಂಟೆಲಿಜೆನ್ಸ್ ರಿಪೋರ್ಟ್ ಬರ್ತಿರ್ತಾವ. ಸೋನಂ ವಾಂಗ್ಚುಕ್ ಉದಾಹರಣೆ ತಗೊಂಡ್ರಂದ್ರ ಅವ್ರ ಹೆಲ್ತ್ ಹೆಂಗೈತಿ, ಎಲ್ಲೆಲ್ಲಿ ಐತಿ, ಕಂಡೀಷನ್ ಎಷ್ಟು ದಿವಸ ನಡೀತೈತಿ, ಇನ್ನೇನು ಕ್ರಿಟಿಕಲ್ ಕಂಡೀಷನ್ ಒಳಗ ಐತಿ ಅನ್ನೋದೊಳಗ ಯಾರೋ ಒಬ್ರು ಬಂದು ಎಳ್ನೀರು ಏನೋ ಕೊಟ್ಟು ಕುಡಿಸಿ ಮುಂದೆ ವಿಚಾರ ಮಾಡಮ್ ಬರ್ರಿ, ಅಲ್ಲಿ ಆಫೀಸ್ ಒಳಗ AC ಆಫೀಸ್ ಒಳಗ ಕುಂತು ವಿಚಾರ ಮಾಡಮ್ ಬರ್ರಿ ಅಂತ ಹೇಳಿ ಏನೋ ಮಾಡಿ ನೈಸ್ ಮಾಡಿ ಕರ್ಕೊಂಡು ಹೋಗೋದು ಒಂದು ವಾಡಿಕೆ ಆಗಬಹುದು ಇದೊಂದ್ ಸಾರಿ ಅಂತ ಅನ್ನೋ ಸ್ಟೈಲ್. ವಿಷಯ ಎಷ್ಟು ಗಂಭೀರ ಐತಂದ್ರೆ ಈಗ ಆಡಳಿತ ಪಕ್ಷ ಅಂತೂ ಅವರಿಗೆ ಬಂದಿಲ್ಲ, ಭೇಟಿಯಾಗಿಲ್ಲ, ಯಾರು ಆಶ್ವಾಸನೆ ಕೊಟ್ಟಿಲ್ಲ. ವಿರೋಧ ಪಕ್ಷ ಏನ್ ಮಾಡಾಕತ್ತೆ ಸಮಯ? ವಿರೋಧ ಪಕ್ಷ ಎದಕ್ಕಿರುತ್ತ ನೋಡ್ರಿ, ಒಂದು ಸ್ಪಷ್ಟ ಹೇಳ್ಬಿಡ್ತೀನಿ. ರಾಜ್ಯ ಅನ್ನೋ ದೇಶ ಅನ್ನೋ ಆಡಳಿತ ಮಾಡಕಂತ ಒಂದು ಪಕ್ಷ ಇದ್ದಾಗ, ಅದನ್ನು ವಿರೋಧಿಸಕಂತ ಒಂದು ಪಕ್ಷ ಇದ್ದಾಗ, ನಾವು ಅಂದ್ರೆ ಜನಸಾಮಾನ್ಯರು ನಾವೆಲ್ಲರೂ ವಿರೋಧ ಪಕ್ಷನೇ. ಉದಾಹರಣೆ, ಕರ್ನಾಟಕದೊಳಗೆ ಸದ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಆಡಳಿತದೊಳಗಿದ್ರಂದ್ರ ಬಿಜೆಪಿ ವಿರೋಧ ಪಕ್ಷ ಇದ್ರೆ ನಾವು ಕೂಡ ವಿರೋಧ ಪಕ್ಷ. ಈ ಹಿಂದೆ ಬಿಜೆಪಿ ಸರ್ಕಾರ ನಡೆಸಿತ್ತು, ಅವಾಗ ಕಾಂಗ್ರೆಸ್ ವಿರೋಧ ಪಕ್ಷ ಇತ್ತು, ಅವಾಗ್ಲೂ ಕೂಡ ನಾವು ವಿರೋಧ ಪಕ್ಷನೇ. ಜನಸಾಮಾನ್ಯರು ಯಾವತ್ತಿಗೂ ವಿರೋಧ ಪಕ್ಷ. ಯಾಕಂದ್ರ ಆಡಳಿತ ಪಕ್ಷಕ್ಕ ಮೂಗ್ ಹಿಡಿದು ನಮಗೇನು ಕೆಲಸ ಕಾರ್ಯಗಳು ಬೇಕು, ಅಭಿವೃದ್ಧಿಗಳು ಬೇಕು, ಮಾಡ್ಕೊಂಡು ಬರ್ಬೇಕು ನಾವು. ಆದ್ರ ಇಲ್ಲಿ ಏನು ಜಂತರ್ ಮಂತರ್ ಒಳಗ ಉಪವಾಸ ಸತ್ಯಾಗ್ರಹ ನಡೆದೈತಲ್ಲ, ಆಡಳಿತ ಪಕ್ಷ ಏನು 16 ದಿವಸ, 17 ದಿವಸ, 18 ದಿವಸ ಆತು, ಯಾರೋ ಒಬ್ರು ಪ್ರತಿನಿಧಿ ಬಂದಿಲ್ಲ ಅಂತ ಹೇಳಿ ನಾವೆಲ್ಲೋ ಬಬ್ಬೆ ಹೊಡಿತೀವಿ ಇಲ್ಲಿ. ಆದ್ರೆ ಇದ ಕೇಂದ್ರದ ವಿರೋಧ ಪಕ್ಷ ಎಲ್ಲೈತಿ, ವಿರೋಧ ಪಕ್ಷದ ನಾಯಕರು ಎಲ್ಲದಾರ? ವಿಷಯ ಇರೋದು ಇಲ್ಲೇ. ನಾನು ಮಾನ್ಯ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಒಂದು ಆರ್ಟಿಕಲ್ ಬರೆಯಾಕತ್ತೀನಿ. ಸುಮಾರು 8 ದಿವಸ ಆಗಿರ್ಬೋದು. ಇದ ವಿಚಾರಕ್ಕ ಸ್ವಲ್ಪ ಸ್ಟಾಪ್ ಮಾಡಿದೆ. ಅದು ಯಾಕೋ ಮೆಟೀರಿಯಲ್ ನನಗೆ ಸಾಕಾಗವಲ್ದು ಅಂತ ಅನಿಸಿತ್ತು. ಆದ್ರ ಮತ್ತೇನ್ ಸೇರಿಸ್ಬೇಕು ಅದ್ರೊಳಗ ಅಂದಾಗ, ಏನ್ ಈಗ ಸೋನಂ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹ ಕುಂತಾರ, ಇದನ್ನು ಸೇರಿಸ್ಲಾ ಅದ್ರೊಳಗ ಅಂತ ಅನಿಸ್ತು. ಆಮೇಲೆ ಮತ್ತೆ ನನಗ ನಿನ್ನೆ ಕ್ಲಾರಿಟಿ ಬಂತು, ಬೇಡ ಮೊದ್ಲ ಎಷ್ಟು ಅವ್ರ ಬಗ್ಗೆ ಬರೆಯಾಕತ್ತಿದ್ದೆ ನೆಗೆಟಿವ್ ಅಂಡ್ ಪಾಸಿಟಿವ್ ಅಷ್ಟ ಬರೆಯೋಣ ಅಂತ ಅನ್ಕೊಂಡೆ. ಯಾಕಪ್ಪ ಅಂತಂದ್ರ ಸಾಧ್ಯ ಆತಂದ್ರ ಅದು ನಾಳೆ ನಿಮಗೆ ನಾನು ಪಬ್ಲಿಷ್ ಮಾಡ್ತೀನಿ. rangalnews.co.in ಒಳಗ ಬರೆಯಾಕತ್ತೀನಿ, ಅದ ಆರ್ಟಿಕಲ್ ಬರಿತೀನಿ. ಬಹಳ ದೊಡ್ಡದೇನಿಲ್ಲ, ಆದ್ರೂ ಅವ್ರ ಬಗ್ಗೆ ಒಂದು ಆರ್ಟಿಕಲ್ ಬರೀಲೇಬೇಕು. ಯಾಕಂದ್ರೆ ಈ ಭಾರತ ಜೋಡೋ ಅಂತ ಹೇಳಿ ಬಂತು ಹಿಂದ. ಈ ಭಾರತ ಜೋಡೋ ಅಂದ್ರೆ ಏನು, ಆ ಭಾರತ ಜೋಡೋ ಯಾಕೆ ಬಂತು, ಮತ್ತು ಭಾರತ ಜೋಡೋ ಆಗೋದಕ್ಕಿಂತ ಮುಂಚಿಕ ರಾಹುಲ್ ಗಾಂಧಿ ಅವರಿಗೆ ರಾಜ್ಯಾದ್ಯಂತ ದೇಶಾದ್ಯಂತ ಒಂದು ಗಂಭೀರತೆ ಇಲ್ದಿರೋ ರಾಜಕಾರಣಿ, ಇವರು ಪ್ರಧಾನಿ ಆಗಕ ಅಂತ ಪರಿ ಯೋಗ್ಯತೆ ಹೊಂದಿರೋರು ಅಲ್ಲ, ಇವರಿಗೆ ವಿರೋಧ ಪಕ್ಷ ಕೊಡೋದ್ರೊಳಗೆ ಅರ್ಥ ಇಲ್ಲ. ಯಾಕಂತಂದ್ರ ದೇಶದ ಒಂದು ಕಾಂಗ್ರೆಸ್ ಪಕ್ಷದ
ಜಸ್ಟ್ ಕೆಲವು ದಿವಸ ಅಧ್ಯಕ್ಷರಾಗಿ ಇಳಿದವ್ರು ಇವರು ಅಧ್ಯಕ್ಷ ಆಗಕ್ಕೂ ಲಾಯಕ್ ಇಲ್ಲ. ಇವ್ರು ಪಪ್ಪು ಅನ್ನೋ ಕೆಲವೊಂದಿಷ್ಟು ಈ ಶೇಡಿಂಗ್ಸ್ ಎಲ್ಲ ಅವ್ರ ಮೇಲೆ ಸಾಕಷ್ಟು ಇದ್ದು, ಇದನ್ನೆಲ್ಲ ಬಿಟ್ಟು ಹೊರಗಡೆ ಬರ್ಲೇಬೇಕಲ್ಲ ನಾನು ಅನ್ನೋ ಕಾರಣಕ್ಕೆ, ಇದು ಒಂದೇ ಒಂದು ಕಾರಣ, ಅವ್ರ ಮೇಲೆ ಬಂದಿರೋ ನೆಗೆಟಿವ್ ಶೇಡಿಂಗ್ಸ್ ನ ಅವಾಯ್ಡ್ ಮಾಡೋ ಸಲುವಾಗಿ, ಅವರು ಕೂಡ ಬುದ್ಧಿವಂತರು ಅಂತ ಅನ್ನೋ ತೋರ್ಸೋದ್ರ ಸಲುವಾಗಿ ಇಷ್ಟೆಲ್ಲ ಸಾಹಸ ಮಾಡ್ಬೇಕಾಗಿತ್ತು. ಆ ಸಾಹಸದ ಬೆಲೆನ ಭಾರತ್ ಜೋಡೋ. ಆ ಭಾರತ್ ಜೋಡೋ ಮಾಡೋದ್ರಿಂದ ಮಾನ್ಯ ರಾಹುಲ್ ಗಾಂಧಿ ಅವರು ತಳಮಟ್ಟ ತನ ಇಳಿದ್ರು ಮಾಡಿದ್ರು ಅಂತ ಆಯ್ತು. ಅವ್ರದ್ದು ಯೂಟ್ಯೂಬ್ ಚಾನಲ್ ಹೋಗಿ ನೋಡ್ರಿ, ರಾಹುಲ್ ಗಾಂಧಿ ಅವ್ರ ಯೂಟ್ಯೂಬ್ ಚಾನಲ್ ಹೋದ್ರಂದ್ರ ಅವ್ರೆಲ್ಲ ಏನೇನ್ ಆಕ್ಟಿವಿಟೀಸ್ ಮಾಡಕತ್ತಾರ ಅಂತ ಗೊತ್ತಾಗುತ್ತೆ. ಜೋಡೋನು ಮಾಡ್ತಾರ, ಜೂಡೋನು ಮಾಡ್ತಾರ, ಕರಾಟಿ ಕುಂಫು ಎಲ್ಲಾನು ಮಾಡ್ತಾರ, ಸ್ವಿಮ್ ಮಾಡ್ತಾರ, ಎಲ್ಲಾ ಮಾಡ್ತಾರ. ಸಕಲ ಕಲಾ ವಲ್ಲಭ ಇರ್ಬೋದು, ಅದ್ರ ಬಗ್ಗೆ ನಮ್ಗೇನ್ ಅಭ್ಯಂತರ ಇಲ್ಲ, ಇರ್ಬೇಕು. ನಾಳೆ ಈ ದೇಶಕ್ಕೆ ಪ್ರಧಾನಿ ಆಗ್ತೀನಿ ಅಂತಂದು ಬಿಂಬಿಸ್ಕೊಂತಿರೋ ಒಬ್ಬ ವ್ಯಕ್ತಿ ಇಷ್ಟು ಕಲೆನೂ ಕಲ್ಕೊಲಿಲ್ಲಪ್ಪ ಅಂತಂದ್ರೆ ಹೆಂಗ? ಆಯ್ತು, ವಿಷಯಕ್ಕೆ ಬರ್ತೀನಿ. ಅವ್ರಿಗೆ ಪಪ್ಪು ಇನ್ನೊಂದು ಮತ್ತೊಂದು ಹೇಳೋದನ್ನ ಅವಾಯ್ಡ್ ಮಾಡೋ ಸಲುವಾಗಿ ಭಾರತ ಜೋಡೋ ಮಾಡಿದ್ರಲ್ಲ, ಇಲ್ಲಿಗೆ ವಿರೋಧ ಪಕ್ಷದ ಕೆಲಸ ಮುಗಿತಾ? ಸೊ ಇದನ್ನ ಹೇಳಕ್ ಹೊಂಟಿರೋದು, ಒಬ್ಬ ವ್ಯಕ್ತಿ ನಾನು ನಿಪುಣ, ನನ್ನ ಹತ್ರ ಸಾಧ್ಯತೆ ಐತಿ, ನಾನು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷನೂ ಆಗ್ತೀನಿ, ವಿರೋಧ ಪಕ್ಷದ ನಾಯಕನೂ ಆಗ್ತೀನಿ, ಮುಂದಿನ ಪ್ರಧಾನಿನೂ ಆಗ್ತೀನಿ ಅಂತ ಅನ್ನೋ ಒಬ್ಬ ವ್ಯಕ್ತಿ ದೇಶದ ಮೇಲೆ ಎಷ್ಟೆಲ್ಲಾ ಕಾಳಜಿ ಹೊಂದ್ಯಾರ ಅನ್ನೋದು ಇದ್ರ ಮೇಲೆ ಅರ್ಥ ಆಗುತ್ತೆ. ಸಾಕಷ್ಟು ಪೀಠಿಕೆ ಹಾಕಿದ್ ನಾನು. ವಿಷಯ ಏನಪ್ಪಾ ಅಂತಂದ್ರ, ಮಾನ್ಯ ರಾಹುಲ್ ಗಾಂಧಿ ಅವರು ಇನ್ನೂವರೆಗೂ ಜಂತರ್ ಮಂತರ್ಗೆ ಅಂದ್ರೆ ಸೋನಂ ವಾಂಗ್ಚುಕ್ ಅವರು ಏನು ಉಪವಾಸ ಸತ್ಯಾಗ್ರಹ ಕುಂತಾರ ಆ ಜಾಗಕ್ಕೆ, ಆ ಸ್ಥಳಕ್ಕೆ ಇನ್ನೂವರೆಗೂ ಬಂದಿಲ್ಲ. ಅವರು ಬಂದಿಲ್ಲ, ಅವ್ರ ಪಕ್ಷದ ಕೆಲವೊಂದಿಷ್ಟು ಜನರು ಬಂದಿಲ್ಲ. ಸ್ವಲ್ಪ ಮನುಷ್ಯತ್ವ ಇದ್ದವ್ರು ಬಂದಿರ್ತಾರ, ಇವರು ಅದನ್ನ ಮೀರಿದವ್ರು ಯಾರು ಬಂದಿಲ್ಲಲ್ಲ, ಇವರು ಅದನ್ನ ಮೀರಿದವ್ರು, ಹಿಂಗಾಗಿ ಜಲ್ದಿ ಬಂದಿಲ್ಲ. ಅವ್ರ ಮನ್ಯಾಗನು ಒಬ್ರು ಉಪವಾಸ ಇದ್ದು ಈ ತರ ನೋವು ಅನುಭವಿಸಿದಾಗ ಆ ನೋವು ಏನನ್ನೋದು ಅವ್ರಿಗೆ ಗೊತ್ತಾಗುತ್ತೆ, ಕಳ್ಳು ಚುರ್ ಅಂತವ. ಯಾಕಂದ್ರೆ ಇವ್ರು ಯಾರೋ ಏನೋ ಗೊತ್ತಿಲ್ಲ. ಅಷ್ಟು ಅಸ್ಪೃಶ್ಯತೆಯಿಂದ ನೋಡಾಕತೈತಿ ಆಡಳಿತ ಮತ್ತೆ ವಿರೋಧ ಪಕ್ಷ. ಅನ್ಬೇಕಾಗತ್ತ ನಾವು, ಅಸ್ಪೃಶ್ಯತೆ ಅಂತಾನ ಅನ್ಬೇಕಾಗತ್ತ. ನಮಗ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಸಂವಿಧಾನ ಕೊಡ್ಬೇಕಾದ್ರೆ ಎಷ್ಟೆಲ್ಲಾ ಸಾಹಸ ಪಟ್ಟಿದ್ರು, ಎಷ್ಟೆಲ್ಲಾ ನೋವು ಪಟ್ರು, ಎಷ್ಟೆಲ್ಲಾ ಸಂಕಟ ಪಟ್ರು, ಎಷ್ಟೆಲ್ಲಾ ತ್ರಾಸ ತಗೊಂಡ್ರು, ಯಾರಿಗೆಲ್ಲ ಎದುರು ಹಾಕೊಂಡು ಈ ಸಂವಿಧಾನನ ಈ ಮಟ್ಟಕ್ಕೆ ತರಬೇಕಂತ ಪ್ರಯತ್ನ ಪಟ್ರಲ್ಲ, ಅದಕ್ಕ ಮಸಿ ಬಳಿಯುವಂತ ಕೆಲಸ ಆಗಾಕ ನಾವು ಕೊಡ್ಲೇಬಾರ್ದು. ನಾವು ಅದಕ್ಕೆ ರಕ್ಷಾ ಕವಚ ಆಗಿ ನಿಲ್ಬೇಕಲ್ಲ. ಹಿಂಗಾಗಿ ಮಾನ್ಯ ವಿರೋಧ ಪಕ್ಷದ ನಾಯಕರು ಎಲ್ಲಿದಾರಪ್ಪ? ಆಡಳಿತ ಪಕ್ಷ ಅಂತೂ ಜಲ್ದಿ ಬರಂಗಿಲ್ಲ, ಜಂತರ್ ಮಂತರ್ಗ್ ಬರಲ್ಲ, ಉಪವಾಸ ಸತ್ಯಾಗ್ರಹ ಕುಂತಲ್ಲಿ ಬರಂಗಿಲ್ಲ, ಎದ್ದು ಹೋಗ್ತಾರ ನೋಡಂತಡಿ, ಯಾಕೆ ಬೆಂಡ್ ಆಗ್ಬೇಕು ತಡಿ ಅಂತಂತಾರ. ವಿರೋಧ ಪಕ್ಷಕ್ಕೆ ಏನಾಗೈತಿ? ಈಗ ರಾಹುಲ್ ಗಾಂಧಿ ಅವರು ಮುತ್ಸದ್ದಿ ರಾಜಕಾರಣಿ ಆಗಕತ್ತಾರ, ಆಗ್ಯಾರ ಅಂತಾರಲ್ಲ, ಎಲ್ಲೈತಿ ಮುತ್ಸದ್ದಿತನ? ಬಿಜೆಪಿ ಮತ್ತೆ ಬಿಜೆಪಿಗೆ ಬೆಂಬಲಿತ ಪಕ್ಷಗಳು ಸಹಜವಾಗಿ ಬರಲ್ಲ. ಸೊ ನಾನು ಆಗ್ಲೇ ಹೇಳಿದ್ನಲ್ಲ, ಒಂದು ಆರ್ಟಿಕಲ್ ಬರ್ಯಾಕತ್ತೇನೆ ಅಂತ ಹೇಳಿ, ಆ ಆರ್ಟಿಕಲ್ ದಿಂದ ಏನೆಲ್ಲ ಹೊರಗೆ ಬರಬಹುದು ಅಂದ್ರೆ, ಒಂದು ಕಾಂಗ್ರೆಸ್ ದಿಂದ ದೇಶಕ್ಕೆ ಸಂದೇಶ ಏನಿರಬಹುದು ಅಂತಂದ್ರ, ಕಾಂಗ್ರೆಸ್ ಪಕ್ಷ ಬಿಜೆಪಿನ ರಾಜ್ಯಾದ್ಯಂತ ದೇಶಾದ್ಯಂತ ಕೊಲ್ಯಾಪ್ಸ್ ಮಾಡಿ ತಾನು ಆಡಳಿತಕ್ಕೆ ಬರಬೇಕು ಅನ್ನೋ ಶೈಲಿ ಒಳಗ ಏನೆಲ್ಲ ಮಾಡ್ಬೇಕು ಅದು ಮಾಡ್ತಿಲ್ಲ. ಅದು ಬೇರೆ ಬೇರೆ ಪಕ್ಷದವ್ರ ಜೊತೆಗೆ ಘಟಬಂಧನ್ ಅಂತಾರಲ್ಲ, ಇಂಥ ಘಟಬಂಧನ್ಗಳನ್ನ ಸೇರಿಸಿ ಇನ್ನೂ ಹೆಚ್ಚು ಬಿಜೆಪಿ ಬೆಳೆಯೋ ತರ ಮಾಡಿದ್ರು. ನನಗೂ ಬಿಜೆಪಿಗೂ ಏನು ಕೊಡತಗೊಳ್ಳೋದಿಲ್ಲ, ಬಿಗಸ್ತಾನ ಆಗಿಲ್ಲ. ಅದು ಆಡಳಿತ ಪಕ್ಷ, ನಾವು ವಿರೋಧ ಪಕ್ಷ, ಇಷ್ಟೇ, ಮತ್ತೇನಿಲ್ಲ. ನನಗೆ ಅದ್ರೊಳಗೆ ಯಾರು ವೈರಿಗಳೂ ಇಲ್ಲ. ಅಂತದ್ರೊಳಗ ಒಬ್ಬ ವ್ಯಕ್ತಿ ಉಪವಾಸ ಸತ್ಯಾಗ್ರಹಕ್ಕೆ ಕುಂತಾನ ಅನ್ನೋದು ಅವ್ರಿಗೆ ಇನ್ನೂ ಗೊತ್ತಾಗಿಲ್ಲನ? ಅಲ್ಲ ರೀ, ದೇಶಾದ್ಯಂತ ಹಿಡಿದು ನಾವು ನಿನ್ನೆನೂ ವಿಡಿಯೋ ಮಾಡಿದ್ವಿ. ವಾಂಗ್ಚುಕ್ ಅವ್ರ ಇದನ್ ಬಿಟ್ಟು ಬಿಡ್ರಿ, ಇಂಥ ಪರಿಸರದೊಳಗ ನಿಮ್ಮ ಏನಂತಿರೋದು ಉಪವಾಸ ಸತ್ಯಾಗ್ರಹ ಎಲ್ಲ ಕೆಲಸ ಮಾಡಲ್ಲ ಅಂತ ಹೇಳಿ ನಾವ್ ಇಲ್ಲಿ ಹೇಳಿದ್ವಿ. ಹೇಳಿದ್ದವ್ರ ಕೂಗು ಮುಟ್ಟೇತೋ ಬಿಟ್ಟೇತೋ ಗೊತ್ತಿಲ್ಲ. ರಾಜ್ಯದ ದೇಶದ ಜನರು ಅವ್ರ ಕೂಗು ಮುಟ್ಟಿದ ಮೇಲೆ ನಮ್ದು ಕೂಗು ಮುಟ್ಟದಂಗ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವ್ರಿಗೆ ಇನ್ನೂ ಮುಟ್ಟಿಲ್ಲ. ಮುತ್ಸದ್ದಿ ಅಂತ ಅನಿಸ್ಕೋಬೇಕಾತಂದ್ರ ಇವ್ರ ಜೊತೆ ಬಂದು ಯಾಕೆ ಸೇರ್ಕೊಲಿಲ್ಲ? ಅದಕ್ಕ ನಾವ್ ಹೇಳೋದು,
ಕಾಕ್ರೋಚ್ ಪಕ್ಷ ಅನ್ನೋದು ಏನೈತಲ್ಲ ಅದರ ಅಡಿಯೊಳಗ ಸೋನಮ್ ವಾಂಗ್ಚುಕ್ ಅವರು ಏನು ಉಪವಾಸ ಸತ್ಯಾಗ್ರಹ ಮಾಡಾಕತ್ತಾರ, ಇದು ಒಂದೇ ಒಂದು ವಿಚಾರದೊಳಗ ಅವ್ರಿಗೆ ಸ್ವಲ್ಪ ಹಿನ್ನಡೆ ಏನಾದ್ರು ಆಗತ್ತೇನೋ ಅಂತ ಹೇಳಿ ಇವತ್ತೂ ಕಳವಳ ವ್ಯಕ್ತಪಡಿಸಕತ್ತೀವಿ. ನಿನ್ನೆನೂ ಕಳವಳ ವ್ಯಕ್ತಪಡಿಸಿವಿ, ಮೊನ್ನೆನೂ ಕಳವಳ ವ್ಯಕ್ತಪಡಿಸಿವಿ. ಇಲ್ಲಿ ಮುಖ್ಯವಾಗಿ ನಾವು ರಾಹುಲ್ ಗಾಂಧಿ ಅವರನ್ನ ನಾವು ಇಲ್ಲಿ ಸ್ವಲ್ಪ ಪಾಯಿಂಟ್ ಮಾಡ್ಬೇಕಾಯ್ತು. ಯಾಕಂತಂದ್ರ ಅವ್ರ ಮೇಲೆ ಇರೋ ಕೆಲವೊಂದಿಷ್ಟು ಅಲಿಗೇಷನ್ಸ್ಗಳು ಅಂದ್ರೆ ಅತಿ ಕಡಿಮೆ ಸ್ತರದೊಳಗೆ ಅವ್ರಿಗೆ ಯಾರು ನೋಡ್ತಿರ್ತಾರ ಅವ್ರಿಗೆ ಉತ್ತರ ಕೊಡೋಣ ಅನ್ನೋ ಕಾರಣಕ್ಕ ಭಾರತ್ ಜೋಡೋ ಅಂತ ಮಾಡಿದ್ರಲ್ಲ, ಆ ಭಾರತ್ ಜೋಡೋ ಆದ್ಮೇಲೆ ಅವ್ರು ಎಲ್ಲದಾರ ಅಂತ ಕಾಣವಲ್ರು. ನಾನು ಯಾಕೆ ಈ ಮಾತು ಹೇಳಾಕತ್ತೀನಿ ಅಂತಂದ್ರ, ಒಂದು ಈಗೇನ್ ಆಡಳಿತ ಪಕ್ಷ ಐತಿ ಇದು ಸುಮಾರು 12 ವರ್ಷದಿಂದ ದೇಶದೊಳಗ ಆಡಳಿತ ನಡ್ಸಾಕತೈತಿ. ಮೊದಲಿನ 5 ವರ್ಷ ಪಿರಿಯಡ್ ಒಂದು, ಎರಡನೇ 5 ವರ್ಷದ ಪಿರಿಯಡ್ ಇನ್ನೊಂದು, ಮೂರನೇ 5 ವರ್ಷದ ಪಿರಿಯಡ್ ಈಗ ಕಂಟಿನ್ಯೂ ಮಾಡಾಕತೈತಿ. 12 ವರ್ಷ ಆತು ಒಂದು ಪಕ್ಷ ದೇಶದೊಳಗ ಆಡಳಿತ ಮಾಡಾಕತ್ತು. ಒಂದು ವಿರೋಧ ಪಕ್ಷಕ್ಕ ಯಾವ ಮೆಟೀರಿಯಲ್ ಕಾರಣಗಳು ಸಿಕ್ಕಿಲ್ಲ ಆಡಳಿತ ಪಕ್ಷಕ್ಕೆ ಮೂಗ್ ಹಿಡ್ಯಾಕ. ಹೌದಲ್ಲ? ಅಂದ್ರೆ ಕಾಂಗ್ರೆಸ್ಸಿಗೆ ಇಲ್ಲೇ ಒಂದು ಮನಸ್ಸಿಲ್ಲ. ಇಲ್ಲ ಅಂದ್ರ ಅದು ಆಡಳಿತ ಪಕ್ಷದ ಜೊತೆಗೆ ಮಿಂಗಲ್ ಆಗೈತಿ. ಇಲ್ಲ ಅಂದ್ರ ಆಡಳಿತ ಪಕ್ಷಕ್ಕ ಮೂಗ್ ಹಿಡಿಯೋ ಕೆಪಾಸಿಟಿ ಅದಕ್ಕ ಇಲ್ಲ ಅಂತ ಅನ್ಸುತ್ತ. ಇದಕ್ಕ ನಾನು ಆಗ್ಲೇ ಮುತ್ಸದ್ದಿತನ ಅಂತ ಹೇಳ್ದೆ. ಇದನ್ನ ನಾವು ಮುತ್ಸದ್ದಿತನ ಅಂತಾನು ಕರಿಬಹುದು. ಈ ತರ ಮುತ್ಸದ್ದಿತನ ಇಟ್ಕೋಬೇಕಾಗತ್ತ ಮುಂದಾದ್ರೂ, ಅಥವಾ ಮಾನ್ಯ ರಾಹುಲ್ ಗಾಂಧಿ ಅವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ. ಈಗಾದ್ರೂ ಆಡಳಿತ ಪಕ್ಷಕ್ಕ ಚಾಟಿ ಬೀಸೋ ಸಲುವಾಗಿ ಜಂತರ್ ಮಂತರ್ ಬರ್ತಾರೋ ಇಲ್ಲೋ ಗೊತ್ತಿಲ್ಲ. ನಮ್ಮ ಸೋನಮ್ ವಾಂಗ್ಚುಕ್ ಅವರಿಗೆ ಭೇಟಿ ಆಗ್ತಾರೋ ಇಲ್ಲೋ ಗೊತ್ತಿಲ್ಲ. ಒಟ್ಟನ್ಯಾಗ ಅವರು ಬರಲಿ ಅಂತ ಹೇಳ್ತಾ ನಾ ಮತ್ತೆ ಸಿಗ್ತೇನೆ.